ಸ್ನೇಹಿತರೆ, ಬುಧವಾರ ಮತ್ತೆ ಗುರುವಾರ 2 ದಿನ ಪಂಚಮಿ ತಿಥಿ ಇದೆ. ಹಾಗಾದ್ರೆ ಅತಿ ಪವಿತ್ರವಾದ ಧನುರ್ಮಾಸದ ಪಂಚಮಿ ಎಂದು ಮಾಡಬೇಕಾದ ಪೂಜೆ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಗಿಯುತ್ತೆ ಅಂದ್ರೆ 7-12-2026ನೇ ತಾರೀಖು ಅಂದ್ರೆ ಬುಧವಾರ ಬೆಳಗ್ಗೆ 11:30 ಪ್ರಾರಂಭವಾಗಿ 8-12-2026ನೇ ತಾರೀಖು ಅಂದರೆ ಗುರುವಾರ ಬೆಳಗ್ಗೆ 11:45 ಪಂಚಮಿ ತಿಥಿ ಮುಗಿಯುತ್ತೆ. ಹಾಗಾದ್ರೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದ್ರೆ ಧನುರ್ಮಾಸ ಎಲ್ಲರೂ ಸಹ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಾ. ಈ ಧನುರ್ಮಾಸ ಬಂದು ಬ್ರಾಹ್ಮಿ ಮುಹೂರ್ತ ತುಂಬಾನೇ ವಿಶೇಷ. ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರೋ ಅವರು ಬಂದು 8-12-2026 ಗುರುವಾರ ಬೆಳಗ್ಗೆ ಮಾಡಿ, ಇಲ್ಲ ಸಂಜೆ ಮಾಡೋರಾದ್ರೆ 7ನೇ ತಾರೀಖು ಬುಧವಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ನೀವು ಪೂಜೆಯನ್ನು ಮಾಡಿ. ಮತ್ತೆ ಮಾಡಬೇಕಾದ ಪರಿಹಾರ ಪೂಜೆಗಳ ಬಗ್ಗೆ ನೋಡೋಣ. ಮೊದಲಿಗೆ ದೀಪದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇದು ತುಂಬಾ ವಿಶೇಷವಾದ ಎಲೆಯಿಂದ ನಾವು ಮಾಡಬೇಕಾದ ದೀಪದ ಪೂಜೆ ಆಗಿರುತ್ತದೆ. ಅದು ಯಾವ ಎಲೆ ಅನ್ನೋದಾದ್ರೆ ದಾಸವಾರದ ಎಲೆಗಳು. ಈ ಎಲೆಗಳನ್ನು ತಾಯಿಯ ಮುಂದೆ ಇಟ್ಟು ನಾವು ತಾಯಿಯ ಮುಂದೆ ದೀಪವನ್ನು ಹಚ್ಚಬೇಕಾಗುತ್ತದೆ. ದಾಸವಾಳದ ಹೂವು ಮತ್ತೆ ಎಲೆಗಳು ತಾಯಿಗೆ ತುಂಬಾನೇ ವಿಶೇಷ. ಅದರಲ್ಲೂ ಕೆಂಪು ಬಣ್ಣದ ದಾಸವಾಳ ತಾಯಿಗೆ ತುಂಬಾನೇ ಪ್ರಿಯ. ಹಾಗಾಗಿ 5 ದಾಸವಾಳದ ಎಲೆಗಳನ್ನು ತೆಗೆದುಕೊಂಡು ಆ 5 ಎಲೆಗಳನ್ನು ನೀವು ತಾಯಿಯ ಮುಂದೆ ಇಟ್ಟು ಆ ಎಲೆಗಳ ಮೇಲೆ 5 ದೀಪಗಳನ್ನು ಇಡಬೇಕಾಗುತ್ತದೆ. ಅದರಲ್ಲಿ ಒಂದು ಹಸಿರು ಬಣ್ಣದ ಬತ್ತಿಯನ್ನು ಉಪಯೋಗಿಸಬೇಕು. ಹಸಿರು ಬಣ್ಣದಿಂದ ನೀವು ದೀಪವನ್ನು ಹಚ್ಚುವುದರಿಂದ ಧನಾಕರ್ಷಣೆ ಆಗುತ್ತದೆ. ಆದ್ದರಿಂದ ಹಸಿರು ಬಣ್ಣದ ಬತ್ತಿಯನ್ನು ಹಾಕಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ನೀವು ತಾಯಿಯ ಮುಂದೆ ದೀಪವನ್ನು ಹಚ್ಚಿ. ಮತ್ತೆ ಒಂದು ಏಲಕ್ಕಿಯನ್ನು ತೆಗೆದುಕೊಂಡು ಆ ಏಲಕ್ಕಿಯನ್ನು ಯಾವುದಾದರೂ 5 ದೀಪದಲ್ಲಿ 1 ದೀಪದಲ್ಲಿ ಏಲಕ್ಕಿಯನ್ನು ಹಾಕಿ. ಇದರಿಂದ ನಿಮಗಿರುವ ಸಾಲಬಾಧೆಗಳು ಸಹ ತೀರುತ್ತದೆ. ದಾಸವಾಳದ ಎಲೆಗಳನ್ನು 5, 11 ಅಥವಾ 21 ಎಲೆಗಳನ್ನು ತೆಗೆದುಕೊಂಡು ಅದನ್ನು ಸಹ ಮಾಲೆಯ ರೀತಿ ಕಟ್ಟಿ ತಾಯಿಯ ಫೋಟೋಗೆ ಅಥವಾ ವಿಗ್ರಹಕ್ಕೆ ಹಾಕಿ. ಇದರ ಜೊತೆ ಅರಿಶಿಣದ ಕೊಂಬಿನ ಮಾಲೆಯನ್ನು ಸಹ ಕಟ್ಟಿ ಹಾಕಿ. ಇದರಿಂದ ಕೂಡ ನಿಮಗಿರುವ ಸಂಕಷ್ಟಗಳು ದೂರವಾಗುತ್ತದೆ. ಇನ್ನು ತೆಂಗಿನಕಾಯಿಯಿಂದ ದೀಪ ಹಚ್ಚುವರಾದರೆ ಮನೆಯಲ್ಲಾದರೆ ಮನೆಯಲ್ಲಿ ಹಚ್ಚಿ ತಾಯಿಯ ಮುಂದೆ, ಅಥವಾ ದೇವಸ್ಥಾನದಲ್ಲಿ ಹಚ್ಚುವರಾದರೆ ದೇವಸ್ಥಾನದಲ್ಲಿ ಹಚ್ಚಿ. ನೀವು ತೆಂಗಿನಕಾಯಿಯ ದೀಪವನ್ನು ಹಚ್ಚುವುದರಿಂದ ನಿಮಗಿರುವ ಸಂಕಷ್ಟಗಳು ದೂರ ಆಗುತ್ತದೆ ಮತ್ತೆ ಶತ್ರುಗಳ ಬಾಧೆ ನಿವಾರಣೆಯಾಗುತ್ತದೆ. ನಮಗೆ ತಿಳಿದು ತಿಳಿಯದೆಯೋ ಯಾರು ನಮಗೆ ಕಾಟ ಕೊಡ್ತಾ ಇರುವವರಿಗೆ ಅದು ನಮ್ಮ ಸ್ವಂತದವರು ಆಗಿರಬಹುದು ಅಥವಾ ಹೊರಗಿನವರು ಆಗಿರಬಹುದು. ಈ ರೀತಿ ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತದೆ. ತೆಂಗಿನಕಾಯಿ ದೀಪ ಹಚ್ಚುವಾಗ ತೆಂಗಿನಕಾಯಿಯಲ್ಲಿ ಕೆಂಪು ಬಣ್ಣದ ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕು. ಖಂಡಿತ ಇದರಿಂದ ಸಂಕಷ್ಟಗಳು ದೂರ ಆಗಿ ಶತ್ರುಬಾಧೆ ನಿವಾರಣೆಯಾಗುತ್ತದೆ. ನೀವು ಮನೆಯಲ್ಲಾದರೂ ಹಚ್ಚಬಹುದು ಅಥವಾ ದೇವಸ್ಥಾನದಲ್ಲಿ ಬೇಕಾದರೂ ಹಚ್ಚಬಹುದು. ಮತ್ತೆ ಒಂದು ಕೆಂಪು ಬಟ್ಟೆಯಾಗಲಿ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನಾಗಲಿ ತೆಗೆದುಕೊಂಡು ಅದರಲ್ಲಿ ಅರಿಶಿಣದ ಕೊಂಬು ಒಂದನ್ನು ಇಟ್ಟು ಮೂಟೆಯ ಹಾಗೆ ಕಟ್ಟಿ ತಾಯಿಯ ಪಾದದಲ್ಲಿ ಇಡಿ. ಈ ರೀತಿಯಾಗಿ ನೀವು ಏನೇ ಬೇಡಿಕೆಯನ್ನು ಇಟ್ಟಾಗ ಅದು ಬೇಗನೆ ನೆರವೇರುತ್ತದೆ. ನಂಬಿಕೆಯಿಂದ ತಾಯಿಯನ್ನು ನಂಬಿ ಮಾಡಿ. ತಾಯಿ ಖಂಡಿತವಾಗಿಯೂ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಾರೆ. ನಾಳೆ ಖಂಡಿತವಾಗಿಯೂ ಈ ಪರಿಹಾರಗಳನ್ನ ಮಾಡಿ. ನಾಳೆ ವಿಶೇಷವಾದ ಪಂಚಮಿ ಇರುವುದರಿಂದ ನಿಮ್ಮ ಬಯಕೆಗಳು, ನಿಮ್ಮ ಆಸೆ ಆಕಾಂಕ್ಷೆಗಳು ಖಂಡಿತವಾಗಿಯೂ ತಾಯಿ ಆಶೀರ್ವಾದದಿಂದ ನೆರವೇರುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಇದೇ ರೀತಿಯಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.